ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಶಿಮಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗು ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆಲೆ ನಮ್ಮಮ್ಮ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ನಾಟಿ ಸ್ಟೈಲ್ ಆಗಿರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದಂತಹ ಪೌಡರ್ಸ್ನ ನಾವು ಯೂಸ್ ಮಾಡ್ತಲ್ಲ, ಮೀನ್ಸ್ ಹೊರ್ಗಡೆ ಅಂಗಡಿಯಿಂದ ತಂದಿದ್ದ ಪೌಡರ್ನ ಯಾವುದು ಯೂಸ್ ಮಾಡ್ತಲ್ಲ, ಮನೆಯಲ್ಲೇ ಮಾಡ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಚಳಿ ವೆದರ್ಗೆ ಖಾರವಾಗಿ ಬಿರಿಯಾನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಬನ್ನಿ. ಸೊ ನಾವು ಮಾಡ್ತಿರೋ ಬಿರಿಯಾನಿಗೆ ಈ ಪ್ಲೇಟ್ಸಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀವಲ್ವ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ರುಬ್ಬೋದಕ್ಕೆ ಅಂತ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ಟಾರು, ಜಾಕಾಯಿ ಪತ್ರೆ, ಹಾಗೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಬಬೇಕು, ಓಕೆನಾ? ಅದು ಟೆಕ್ಸ್ಚರ್ ನೀವೇ ನೋಡ್ಕೊಳ್ಳಿ, ಸ್ವಲ್ಪ ಈ ಥರ ರುಬ್ಕೊಂಡ್ಮೇಲೆ ಈಗ ಪ್ಲೇಟ್ಸಲ್ಲಿ ಇತ್ತಲ್ವ ಅದನ್ನೆಲ್ಲನೂ ಒಗ್ಗರಣೆಗೆ ಹಾಕಿಬಿಟ್ಟು ಈರುಳ್ಳಿ, ಟೊಮೊಟೊ ಎಲ್ಲನೂ ಕಟ್ ಮಾಡಿ ಹಾಕಿ ಅದು ನೀಟಾಗಿ ಬಾಡಿಸ್ಕೋಬೇಕು, ಓಕೆನಾ? ಆ್ಯಂಡ್ ಇಲ್ಲಿ ನಾವು ಎಲ್ಲ ಸೊಪ್ಪನ್ನು ಇವಾಗಲೇ ಹಾಕ್ಬಿಡ್ತಿದ್ವಿ, ಸ್ವಲ್ಪ ಸ್ವಲ್ಪ ಎಲ್ಲ ಆ್ಯಡ್ ಮಾಡ್ತಿರೋದು, ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೋತೀವಿ. ಅದನ್ನು ನೀಟಾಗಿ ಅದು ಹಸಿ ಫ್ರೇಗ್ರೆನ್ಸ್ ಹೋಗೋ ತನಕ ನೀಟಾಗಿ ಬಾಡಿಸ್ಬಿಟ್ಟು ಇವಾಗ ಚಿಕನ್ನ ಆ್ಯಡ್ ಮಾಡಿದ್ವಿ. ಇಲ್ಲಿ 3/4 kg ಚಿಕನ್ ತೊಗೊಂಡಿರೋದು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟರ್ಮರಿಕ್ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಬಾಡಿಸ್ಬೇಕು. ಎಲ್ಲಿ ತನಕ ಬಾಡಿಸ್ಬೇಕು ಅಂತಂದರೆ ಚಿಕನ್ನು ನೀರು ಬಿಡೋ ತನಕ ಬಾಡಿಸ್ಬೇಕು, ಓಕೆನಾ? ಹಾಗೆ ಇದು ನಾವು ಮನೇಲೇ ಮಾಡಿರೋಂತಹ ಖಾರದ ಪುಡಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಇವಾಗ ಸ್ವಲ್ಪ ಖಾರ ಹಿಡಿಬೇಕಲ್ವ ಚಿಕನ್ಗೆ. ಹಾಗಾಗಿ ಅದು ಚೆನ್ನಾಗಿ ಕಾದು ನೋಡಿ, ಸ್ವಲ್ಪ ನೀರು ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡ್ವಿ. ಬಿಕಾಸ್ ಮೊಸರು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಆ್ಯಂಡ್ ಚಿಕನ್ ಏನಿದೆ ಅದು ಸ್ಮೂತ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ರುಬ್ಬಿರೋ ಮಸಾಲಾನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಮಸಾಲ ಹಸಿ ಫ್ರೇಗ್ರೆನ್ಸ್ ಹೋಗೋ ತನಕನೂ ಚೆನ್ನಾಗಿ ಅದನ್ನು ಬಾಡಿಸಿ ಚೆನ್ನಾಗಿ ಬೇಯಿಸಬೇಕು. ಆ್ಯಂಡ್ ಮಸಾಲ ಅಲ್ಲಿ ಚಿಕನ್ಗೆ ಏನಿದೆ ಅಲ್ವಾ ಅದು ಚೆನ್ನಾಗಿ ಹಿಡಿಬೇಕು. ಅಷ್ಟು ಚೆನ್ನಾಗಿ ನಾವು ಬೇಯಿಸೋದ್ರಿಂದ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ನಾವಿಲ್ಲಿ 3/4 kg ಚಿಕನ್ಗೆ 2 ಪಾವು ರೈಸ್ನ ಆ್ಯಡ್ ಮಾಡಿದ್ದೀವಿ. ನಾವು ಯಾವ ಲೋಟದಲ್ಲಿ ರೈಸ್ನ ಆ್ಯಡ್ ಮಾಡ್ತೀವಲ್ವ ಅದೇ ಲೋಟದಲ್ಲಿ 1 to ಡಬಲ್ ನೀರನ್ನ ಆ್ಯಡ್ ಮಾಡಬೇಕು. ಬಟ್ ಚಿಕನ್ ಆಲ್ರೆಡಿ ಸ್ವಲ್ಪ ನೀರಿದ್ದರಿಂದ ನಾವು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ. ಈ ಲೋಟದಲ್ಲಿ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ, ಅದರಿಂದ ಬೇಗ ಚಿಕನ್ ಎಲ್ಲ ಬೆಂದು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಬೇಗ ಬೇಯುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ ಅಂತಿರೋದು. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಕಲಸಿ ಅದನ್ನು ಟೇಸ್ಟ್ ನೋಡಿಬಿಟ್ಟು ಸಾಕು ಆ್ಯಂಡ್ ಖಾರ ಸಾಕು ಅಂದರೆ ಅದಕ್ಕೆ ಸ್ವಲ್ಪ ಏನಿದೆ ಸೊಪ್ಪು ಅದನ್ನು ಆ್ಯಡ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡಿ, ಯಾಕಂದರೆ ಉದ್ರಾಗಿ ಬರುತ್ತೆ ರೈಸ್, ಹಾಗಾಗಿ. ಆ್ಯಂಡ್ ತುಪ್ಪನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಕುಕ್ಕರ್ ಲಿಡ್ನ ಮುಚ್ಚಿಬಿಡಬೇಕು, ಕುದಿಸ್ಬೇಕು. ಆ್ಯಂಡ್ ಕುಕ್ಕರ್ ಲಿಡ್ ಮುಚ್ಚೋಕ್ಕಿಂತ ಮುಂಚೆ ನಾವು ಯೂಶ್ವಲಿ ಈ ಥರ ಚಾಕ್ ಹಾಕ್ತೀವಲ್ವ, ಕಾಯಿಸ್ಬಿಟ್ಟು ಅದನ್ನು ಕೂಡ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಬೇಕು. ಅಟ್ಲೀಸ್ಟ್ 2 ವಿಷಲ್ಸ್ನ ಬರೋ ಥರ ನೋಡ್ಕೋಬೇಕು. 2 ವಿಷಲ್ಸ್ ಆದಮೇಲೆ ಅದೆಲ್ಲ ವಿಷಲ್ಸ್ ಬಂದುಬಿಟ್ಮೇಲೆ ಯಾವ ಥರ ಇರುತ್ತೆ ರೈಸ್ ಅಂತ ನೀವೇ ನೋಡ್ತೀರಾ ನೋಡಿ. ಗೈಸ್, ಬಿರಿಯಾನಿ ಅಂತೂ ಸಖತ್ತಾಗಿತ್ತು, ನೀವೇ ನೋಡ್ತಿದ್ದೀರಾ ಅಲ್ವಾ? ಅದ್ರ ಪೀಸಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಉಪ್ಪು ಖಾರ ಎಲ್ಲ ಸಖತ್ತಾಗಿ ಹಿಡ್ದಿತ್ತು. ಆ್ಯಂಡ್ ತುಂಬ ಜಾಸ್ತಿ ಮಸಾಲ ಥರ ಇರಲಿಲ್ಲ, ಹಾಗಾಗಿ ತಿನ್ನೋದಕ್ಕಂತೂ ರುಚಿಕರವಾಗಿತ್ತು ನೋಡಿ. ನಿಂಬೆಹಣ್ಣೆಲ್ಲ ಹಿಂಡಿದ್ವಲ್ವ, ಹಾಗಾಗಿ ರೈಸ್ ಕೂಡ ತುಂಬ ಉದ್ರಾಗಿ ಟೇಸ್ಟಿಯಾಗಿ ಆಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಆಯಿತಾ? ಮಾಡ್ತೀನ ಅಂತ ನನಗೆ ನಂಬಿಕೆ ಇದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಎಲ್ಲರಿಗೂ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಯಿತಾ? ಸೊ ದಟ್ ನಾನು ಮಾಡೋ ಪ್ರತಿ ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬಾಯ್.